ನಮಸ್ಕಾರ. ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿ ನೀವಾಗಿದ್ರೆ ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ. ಖಂಡಿತವಾಗ್ಲು. ಯಾವ್ಯಾವ ರಾಶಿ ನಕ್ಷತ್ರದ ಗಂಡ ಹೆಂಡತಿ ನೀವಾಗಿದ್ರೆ ಗೊತ್ತಾ? ಮದುವೆ ಆದಮೇಲೆ ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ. ಮೊದಲು ಇವತ್ತು ಹೇಗಿದೆ ಅಂದರೆ, ಈ ಹಿಂದೆ 70 ವರ್ಷ, 80 ವರ್ಷ, 90 ವರ್ಷ, 100 ವರ್ಷಗಳ ಹಿಂದೆ ಇತ್ತು ಕೂಡು ಕುಟುಂಬ. ನಮ್ಮ ಸಂಬಂಧಿಕರು, ನಮ್ಮ ಅಣ್ಣ ತಮ್ಮ, ನಮ್ಮ ಅಕ್ಕ ತಂಗಿ, ನಮ್ಮ ಬಂಧು ಬಳಗ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಅಂತ. ಇವಾಗ ಒಂದು 70% ಕೆಟ್ಟೋಗ್ಬಿಟ್ಟಿದೆ, ಸರಿ ಇಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಆಸ್ತಿಗಳಿರಬೇಕು, ಚೆನ್ನಾಗೆ ದುಡ್ಡುಗಳಿರಬೇಕು, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಬೇಕು, ಪ್ರೀತಿ ಕೊಡಬೇಕು, ಕೇರ್ ಮಾಡಬೇಕು, ಏನೂ ಅನ್ನಂಗಿಲ್ಲ, ಫ್ರೀಡಮ್ ಬಿಡಬೇಕು, ಲಕ್ಷಗಟ್ಟಲೆ ದುಡಿಬೇಕು, ಆಸ್ತಿಗಳಿರಬೇಕು, ಬಾಡಿಗೆಗಳು ಬರಬೇಕು, ಕೇಳಿದ್ದೆಲ್ಲ ಕೊಡಿಸ್ಬೇಕು, ಕೇಳಿದ್ದ ಕಡೆ ಎಲ್ಲ ಕರ್ಕೊಂಡು ಹೋಗ್ಬೇಕು, ಮತ್ತೇನು ಅನ್ನಂಗಿಲ್ಲ, ಬೈಯಂಗಿಲ್ಲ, ಫ್ರೀಡಮ್ ಬಿಡಬೇಕು, ಮತ್ತು ಅವ್ರ ಕಡೆ ಸಪೋರ್ಟ್ ಮಾಡಬೇಕು. ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇದ್ದಾವೆ. ಇವಾಗ 70-80 ವರ್ಷ, 90 ವರ್ಷ, 100 ವರ್ಷ ಕಡೆ ಹಿಂದೆ ಇತ್ತು. ಗಂಡ ಮಕ್ಕಳು, ಹೆಂಡತಿ, ಸಂಸಾರ, ಅವರಪ್ಪ ಅಮ್ಮ, ನಮ್ಮತ್ತೆ ಮಾವ, ಇನ್ನೊಂದು ಕೂಡು ಕುಟುಂಬ, ಸಂಬಂಧಗಳು, ಒಂದು ಹಬ್ಬ ಹರಿದಿನ ಜಾತ್ರೆ ಅಂದರೆ ಎಲ್ಲ ಸೇರ್ತಿದ್ರು ಒಂದು ಮದುವೆ ಅಂದರೆ. ಇವಾಗ ಕಾಲ ಚೇಂಜ್ ಆಗ್ತಾ ಬಂದಿದೆ, ಮತ್ತು ಜನಗಳು ಮನಸ್ಥಿತಿಗಳು, ಪರಿಸ್ಥಿತಿಗಳು ಚೇಂಜ್ ಆಗಿದ್ದಾವೆ. ಎಲ್ಲರೂ ವಿದ್ಯಾವಂತರು, ಎಲ್ಲರೂ ಗ್ರ್ಯಾಜುಯೇಟ್ಸು, ಎಲ್ಲರೂ ಡಬಲ್ ಗ್ರ್ಯಾಜುಯೇಟ್ಸು. ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಅವರು ಇಂಡಿಪೆಂಡೆಂಟಾಗೆ ವಿಚಾರ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಜಾಬ್ಗೆ ಹೋಗ್ತಾ ಇದ್ದಾರೆ, ಗಂಡು ಮಕ್ಕಳ ಥರ ಈಕ್ವಲಾಗಿ ದುಡಿತಾ ಇದ್ದಾರೆ. ಸೊ ಹಾಗಾಗಿ ಫ್ರೀಡಮ್ ಕೇಳ್ತಾರೆ, ಪ್ರೀತಿ ಕೇಳ್ತಾರೆ, ಕೇರ್ ಮಾಡಬೇಕು ಅಂತಾರೆ, ಪ್ರಾಪರ್ಟಿಗಳಿರಬೇಕು, ಎಲ್ಲದಕ್ಕೂ ದುಡ್ಡು ಬೇಕು. ಮತ್ತು ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಏನೂ ನಡೆಯಲ್ಲ ಅಂತಾರೆ. ತಪ್ಪು ಅನ್ನೋಕ್ಕಾಗಲ್ಲ. 100ಕ್ಕೆ ಒಂದು 70% ಆಫ್ ದಿ ಪೀಪಲ್ಸ್. ಈಗ ರಾಶಿ ನಕ್ಷತ್ರದ ವೈಸ್ ಬರ್ತೀನಿ. ಈ ಮೇಷರಾಶಿಯವರು ಸಿಂಹ ರಾಶಿ ಅಥವಾ ಧನಸ್ಸು ರಾಶಿ ಆಗಿದ್ದರೆ ಗಂಡ ಹೆಂಡ್ತಿದು ಈ ರೀತಿ ಇರಬೇಕು. ಗಂಡ ಹೆಂಡ್ತಿದು ಈ ರೀತಿ ಇರಬೇಕು. ನಾನು ಒಳಗಡೆ ನಕ್ಷತ್ರಗಳು ಬೇರೆ ಬೇರೆ ಬರುತ್ತೆ, ಅದು ಜಾತಕ ನೋಡಿ ರಿಲೇಟೆಡ್ಸ್ ಹೇಳಬೇಕಾಗುತ್ತೆ. ಜಸ್ಟ್ ಇದು ರಾಶಿ ವೈಸ್ ಹೇಳ್ತಾ ಹೋಗ್ತೀನಿ. ಮೇಷರಾಶಿಯವರು ಸಿಂಹ ರಾಶಿ ಅಥವಾ ಧನಸ್ಸು ರಾಶಿನೇ ಆಗಿರಬೇಕು. ವೃಷಭ ರಾಶಿಯವರು ಕನ್ಯಾ ರಾಶಿನೇ ಆಗಿರಬೇಕು. ಮಿಥುನ ರಾಶಿಯವರು ತುಲಾ ರಾಶಿನೇ ಆಗಿರಬೇಕು. ಇನ್ನು ಈ ಕಟಕ ರಾಶಿಯವರು ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿ. ಸಿಂಹ ರಾಶಿಯವರು ಮೇಷರಾಶಿ ಅಥವಾ ಧನಸ್ಸು ರಾಶಿ. ಕನ್ಯಾ ರಾಶಿಯವರು ವೃಷಭ ರಾಶಿಯವರಿಗೆ. ತುಲಾ ರಾಶಿಯವರು ಮಿಥುನ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಕಟಕ ರಾಶಿ, ಮೀನ ರಾಶಿ ಅಥವಾ ವೃಶ್ಚಿಕ ರಾಶಿ. ಈ ಧನಸ್ಸು ರಾಶಿಯವರು ಸಿಂಹ ರಾಶಿ ಅಥವಾ ಮೇಷರಾಶಿಯವರಿಗೆ. ಮಕರ ರಾಶಿಯವರು ಮಕರ ರಾಶಿಗೆ ಅಥವಾ ಕುಂಭರಾಶಿಗೆ. ಈ ಕುಂಭರಾಶಿಯವ್ರದ್ದೇ ತಲೆನೋವು. ಮಕರ ರಾಶಿ ಸ್ವಲ್ಪ, ಕುಂಭರಾಶಿಯವ್ರದ್ದೇ ಸ್ವಲ್ಪ ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ತಲೆನೋವುಗಳು ಬರ್ತಾನೆ ಇರುತ್ತೆ. ಈ ಕುಂಭರಾಶಿಯವರು ಕುಂಭರಾಶಿಗೆ, ಕುಂಭರಾಶಿಯವರು ಮಕರ ರಾಶಿಗೆ, ಕುಂಭರಾಶಿಯವರು ಧನಸ್ಸು ರಾಶಿಗೆ. ಅದರಲ್ಲಿ ನಕ್ಷತ್ರಗಳು ಬೇರೆ ಬೇರೆ ಬರುತ್ತೆ, ನೋಡ್ಕೊಂಡು ಹೇಳಬೇಕು. ಜೊತೆಗೆ ಈ ಮೀನ ರಾಶಿಯವರು ಕಟಕ ರಾಶಿಗೆ, ವೃಶ್ಚಿಕ ರಾಶಿಯವರಿಗೆ. ಈ ರೀತಿ ನಕ್ಷತ್ರಗಳು ಒಳಗಡೆ ಬೇರೆ ಬೇರೆ. ಮತ್ತು ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿರಬೇಕು. ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ, ಮ್ಯಾರೇಜ್ ಲೈಫ್ ಎಕ್ಸಲೆಂಟಾಗಿರುತ್ತೆ. ಅದೇ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂತು ಅಂದರೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು. ಜೊತೆಗೆ 4ನೇ ಮನೆಯೂ ಬಂದುಬಿಡ್ತು ಅಂತಂದಾಗ ಮದುವೆ ವಿಚಾರದಲ್ಲಿ ಏನಾಗುತ್ತೆ, ಈ ರೀತಿ ಸಪರೇಷನ್ಸು, ದೂರ ಆಗೋದು, ಈ ಗಂಡ ತೀರೋಗೋದು ಅಥವಾ ಹೆಂಡ್ತಿನೇ ತೀರೋಗೋದು, ಈ ರೀತಿ ರಿಲೇಟೆಡ್ಸ್ಗಳೆಲ್ಲ
ಇದ್ದು ಬಿಡ್ತವೆ. ಇನ್ನು ಈ ಒಳಗಡೆ ನಕ್ಷತ್ರಗಳು ಬೇರೆ ಬೇರೆ ಇರುತ್ತೆ. ಅದು ಜಾತಕಗಳು ನೋಡಿ ಹೇಳ್ಬೇಕಾಗುತ್ತೆ. ಇನ್ನು ಇವತ್ತು ಎಸ್ಪೆಷಲಿ ಇವಾಗ 70, 80, 90, 100 ವರ್ಷದಿಂದ ಇತ್ತು ಬಿಡಿ. ಜಾಯಿಂಟ್ ಫ್ಯಾಮಿಲಿಗಳು, ಕೂಡಿ ಸಂಸಾರ ಮಾಡೋದು. ಅವಾಗ ಅಷ್ಟಕ್ಕೊಂದು ಹೆಣ್ಮಕ್ಳು ಓದ್ತಾ ಇರಲಿಲ್ಲ. 80 ವರ್ಷ, 90, 100 ವರ್ಷದ ಹಿಂದ್ಗಡೆ ಈ ತಂದೆ ತಾಯಿ ಏನು ತೋರಿಸ್ತಾರೋ ಗಂಡನ್ನು ಮದುವೆ ಮಾಡ್ಕೊಂಡು ಹೋಗ್ಬಿಡೋರು. ಬಟ್ ಇವತ್ತು ಚಾಯ್ಸ್ ಇದೆ, ಆಪ್ಷನ್ಸ್ ಇದೆ. ಇವರು ಹೇಳಿದ್ದೇ ಮದುವೆ ಮಾಡಿಕೊಡೋ ಅಂಥ ಪರಿಸ್ಥಿತಿಗಳು ಬಂದಿದೆ. ಮತ್ತು ಎಲ್ರಿಗೂ ಫ್ರೀಡಮ್ ಬೇಕು. ಎಲ್ಲರೂ ಗ್ರ್ಯಾಜುಯೇಟ್ಸ್, ಎಲ್ಲರೂ ಡಬಲ್ ಗ್ರ್ಯಾಜುಯೇಟ್ಸ್, PhDಗಳು ಮಾಡ್ಕೊಂಡಿರ್ತಾರೆ, ಮತ್ತು ಸ್ವಂತ ವ್ಯಾಪಾರಗಳು ಮಾಡ್ತಿರ್ತಾರೆ, ಮತ್ತು ಜಾಬಿಗೆ ಹೋಗಬೇಕು ಅಂತಾರೆ. ಫ್ರೀಡಮ್ ಬಿಡಬೇಕು, ಏನು ಅನ್ನಂಗಿಲ್ಲ. ಸೂಕ್ಷ್ಮ ಸ್ವಭಾವದವರು, ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳಂಗಿಲ್ಲ. ಯಾಕೆಂದರೆ ಕಾಲಕ್ಕೆ ಕಾಲ ಹೇಗೆ ಹೋಗ್ತಾ ಹೋಗುತ್ತಾ ಜನಗಳು ಅದೇ ರೀತಿ ಚೇಂಜ್ ಆಗ್ತಾ ಇರ್ತಾರೆ. ಅದೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾಲೈ ತಸ್ಮೈ ನಮಃ ಅಂತ ಹೇಳ್ತೀವಿ. ಏನೂ ಮಾಡೋಕ್ಕಾಗಲ್ಲ. ಮತ್ತು ದುಡಿಮೆಗಳು ಚೆನ್ನಾಗಿರಬೇಕು, ಲಕ್ಷಗಟ್ಟಲೆ ಸಂಬಳಗಳು ಬರಬೇಕು, ಆಸ್ತಿಗಳಿರಬೇಕು, ಬಾಡಿಗೆಗಳು ಬರಬೇಕು, ಕೇಳ್ದಂಗೆ ಕೊಡಿಸ್ಬೇಕು, ಪ್ರೀತಿ ಕೊಡಬೇಕು, ಕೇರ್ ಮಾಡಬೇಕು, ಟೂರ್ಗಳು ಕರ್ಕೊಂಡು ಹೋಗ್ಬೇಕು, ಪಿಕ್ನಿಕ್ಗಳು ಕರ್ಕೊಂಡು ಹೋಗಬೇಕು, ಚೆನ್ನಾಗಿ ದುಡ್ಡು ಖರ್ಚು ಮಾಡಬೇಕು. ಈ ರೀತಿ ಎಲ್ಲ ಇರ್ತಾರೆ. ಇನ್ನು ಈ ಕುಡಿದು ಬಂದು ನನಗೆ ಜಗಳ ಮಾಡಿ ಟಾರ್ಚರ್ ಕೊಡ್ತಾನೆ ಅಂತಂದ್ಬಿಟ್ಟು ಪಾಪ ಇದು ಮಾಡ್ಕೊತಾರೆ. ಆಮೇಲೆ ದುಡಿಯೋದೇ ಇಲ್ಲ, ವಿಪರೀತ ಸಾಲುಗಳ ಮೇಲೆ ಸಾಲ, ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ಕೊಡೋದು, ಇವ್ರ ಹತ್ರ ಇಸ್ಕೊಂಡೋಗಿ ಅವ್ರಿಗೆ ಕೊಡೋದು, ಹಿಂಗೆಲ್ಲ ಮಾಡ್ತಾರೆ. ಹಿಂಗಿದ್ದಾಗ ನಾವು ಹೆಂಗೆ ಸಂಸಾರ ಮಾಡಬೇಕು? ದುಡಿಯಲ್ಲ, ಮಾಡಲ್ಲ ಅಂತ ಈ ಇನ್ನೊಂದು ಮತ್ತೊಂದು ಇವೆಲ್ಲ ಕಂಪ್ಲೇಂಟ್ಸ್ಗಳು ರಿಲೇಟೆಡ್ಸ್ ಬರ್ತಾ ಇರ್ತವೆ. ಇದು ಮದುವೆ ವಿಚಾರ, ಗಂಡ ಹೆಂಡತಿ ವಿಚಾರ ಭಾಳ ಸೂಕ್ಷ್ಮವಾದ ವಿಚಾರಗಳು. ಇದನ್ನು ಸರಿಪಡಿಸ್ಕೊಂಡು ಓದಲ್ಲಿ ಮಾತ್ರ ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಬೇಕು. ಮಾಡ್ಕೊಂಡು ಓದಲ್ಲಿ ಮಾತ್ರ ಜೀವನ ಎಕ್ಸಲೆಂಟಾಗಿರುತ್ತೆ. ಎಲ್ಲ ಆ್ಯಂಗಲಲ್ಲಿ ಹೇಳ್ಬೇಕಾಗುತ್ತೆ. ಗಂಡ ಹೆಂಡತಿ ವಿಚಾರದಲ್ಲಿ ಪ್ರೀತಿನೂ ಕೊಡಬೇಕು, ಕೇರೂ ಮಾಡಬೇಕು, ಕೇಳಿದ ಕಡೆ ಕರ್ಕೊಂಡು ಹೋಗ್ಬೇಕು. ಟೂರು, ಪಿಕ್ನಿಕ್ಕು, ರೆಸಾರ್ಟು ಎಲ್ಲ ಕಡೆ ಕೇಳ್ತಾರೆ. 100ಕ್ಕೆ 70%, ಇನ್ನೆಲ್ಲೋ 30% ಬಿಡಿ. ಗಂಡ ಎಷ್ಟು ದುಡಿತಾನೋ ಅದರಲ್ಲೇ ನಾವು ಜೀವನ ಮಾಡ್ತೀವಿ ಅನ್ನೋರು ಪಾಪ ಇರ್ತಾರೆ. ಬಟ್ ಇವತ್ತು ಎಲ್ಲ ಹೈಫೈ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕಷ್ಟ ಯಾರಿಗೂ ಬೇಕಾಗಿಲ್ಲ, ಎಲ್ರಿಗೂ ಸುಖ ಬೇಕು. ಈ ರೀತಿ ವಿಚಾರದಲ್ಲಿದ್ದಾಗ ತುಂಬ ಕಷ್ಟ. ಅರ್ಥ ಆಯ್ತಾ? ಇದು ಗಂಡ ಹೆಂಡ್ತಿಗಳೆಲ್ಲರೂ ಅರ್ಥ ಮಾಡ್ಕೊಂಡು ಹೋಗಲೇಬೇಕು. ಈ ಕಾಲ ಅಂತೂ ತುಂಬ ಸೂಕ್ಷ್ಮ ಕಾಲ. ಯಾರ ಮಾತು ಕೇಳಲ್ಲ, ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ. ಅರ್ಥ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.